ಡಯಟ್ ಅಂತ ಹೇಳಿದ್ರೆ ಊಟ ಬಿಡೋದಾ? ಅಲ್ಲ. ಸರಿಯಾದ ಪ್ರಮಾಣ, ಸರಿಯಾದ ಆಹಾರನ ಸರಿಯಾದ ಟೈಮ್ಗೆ ತಿನ್ನೋದೇ ಡಯಟ್. ಇವತ್ತು ನಿಮಗೆ ಒಂದು ಮೀಲಲ್ಲಿ ನಮ್ಗೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬ್ಸ್ ಬೇಕು, ಎಷ್ಟು ಫೈಬರ್ ಬೇಕು, ಎಷ್ಟು ವಿಟಮಿನ್ಸ್ ಬೇಕು ಎಲ್ಲಾನು ನಾನು ನಿಮಗೆ ಲೈವಲ್ಲಿ. ರೈಸ್ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲರೂ ರೈಸ್ ತಿನ್ನೋದನ್ನ ಸ್ಟಾಪ್ ಮಾಡ್ಬಿಡ್ತೀರಾ. ನೀವು ಎಕ್ಸರ್ಸೈಸ್ ಮಾಡಿದಾಗ ಕ್ವಿಕ್ ಎನರ್ಜಿ ಬೇಕು ಅಂದ ಎಲ್ಲಿಂದ ಬರುತ್ತೆ ನಿಮ್ಮ ಬಾಡಿಲಿ? ನೀವು ರೈಸ್ ತಿನ್ನೋದೇ ಬಿಟ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಪ್ರಮಾಣದಲ್ಲಿ ನೀವು ರೈಸ್ ಕ್ವಾಂಟಿಟಿನ ಪ್ರತಿದಿನ ತಿನ್ನೋದ್ರಿಂದ ನೀವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಒಳ್ಳೆ ಎನರ್ಜಿ ಇರುತ್ತೋ ಹೊರತು ಇಲ್ಲ ಅಂದ್ರೆ ಏನೂ ಇರೋಲ್ಲ. ಎಲ್ಲರೂ ಮನೇಲಿ ಮಾಡೋದೇ ಅಡಿಗೆ ಮನೆಯಲ್ಲಿ ದಾಲ್ ಕರಿ. ಇದನ್ನ ಖಂಡಿತವಾಗ್ಲೂ ಎಲ್ಲರೂ ಮಾಡೇ ಮಾಡ್ತೀವಿ. ಅದನ್ನ ನಾವು ರೈಸ್ ಜೊತೆಗೆ ಮಿಕ್ಸ್ ಮಾಡಿದಾಗ, ನಾವು ಎಕ್ಸರ್ಸೈಸ್ ಮಾಡಿದಾಗ ಮಸಲು ಟೇರ್ ಆಗಿರ್ತದೆ. ಅದು ಪ್ರಿಪೇರ್ ಮಾಡಕ್ಕೆ, ಬಿಲ್ಡ್ ಮಾಡಕ್ಕೆ, ಮೇಂಟೆನೆನ್ಸ್ ಮಾಡಕ್ಕೆ ಪ್ರಾಪರ್ ಆಗಿ ನಿಮ್ಗೆ ದಾಲ್ ಕಡಿ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಹೊಟ್ಟೆ ಹಸಿ ಜಾಸ್ತಿ ಇದ್ದಾಗ ಅದು ನಿಮ್ಗೆ ಕಡಿಮೆ ಮಾಡಿ ಪ್ರಮಾಣದಲ್ಲಿ ಅದು ತುಂಬಾ ಹೊಟ್ಟೆ ತುಂಬ್ದಾಗೆ ಅಂತ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ. ಅದಕ್ಕೆ ದಾಲ್ ಕಡಿ ತುಂಬಾನೇ ಬೆಸ್ಟ್ ಸಾಂಬಾರ್ಗೆ ನೀವು ಯೂಸ್ ಮಾಡಬೇಕು. ಬೆಸ್ಟ್ ಪ್ರೋಟೀನ್ ಸ್ನೇಹಿತರೆ. ಜೊತೆಗೆ ನಂಚ್ಕೊಳ್ಳೋಕೆ ನಾವು ಫಿಶ್ ಫ್ರೈ ಮತ್ತೆ ಪ್ರಾನ್ಸ್ ಫ್ರೈ ತಗೊಂಡಿದ್ದೀನಿ. ಇದರಲ್ಲಿ ಏನ್ ಗುಣಗಳು ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ? ಒಮೆಗಾ 3 ಆಸಿಡ್ ನಮ್ಮ ಬಾಡಿಗೆ ತುಂಬಾನೇ ಬೆಸ್ಟ್. ಲೀನ್ ಪ್ರೋಟೀನ್ ಇದು ನಮ್ಗೆ ಚೆನ್ನಾಗಿ ಕೊಡುತ್ತೆ. ಇದರಿಂದ ನಾವು ಎಕ್ಸರ್ಸೈಸ್ ಮಾಡಿದಾಗ ರಿಕವರಿ ಹಾಗೆ ಮಸಲ್ ಚೆನ್ನಾಗಿ ಬಿಲ್ಡ್ ಆಗಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಕುಕುಮರ್ ಇದೆ, ಟೊಮೊಟೊ ಹಣ್ಣಿದೆ, ಕ್ಯಾರೆಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಮೀಲು ನಮ್ ಇಂಡಿಯನ್ ಮೀಲ್ ಆಗಿರುತ್ತೆ. ಇದು ತಿಂದಾಗ ನಮ್ ಬಾಡಿಲಿ ಜೀರ್ಣ ಆಗ್ಬೇಕಲ್ವಾ? ಚೆನ್ನಾಗಿ ಜೀರ್ಣ ಆದಾಗ ನಾವ್ ಇನ್ನೂ ತಿನ್ಬೋದಲ್ವಾ ಜಾಸ್ತಿ? ಅದಕ್ಕೆ ಹೇಳೋದು ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ಡಯಟ್ ಅಂತ ಹೇಳಿದ್ರೆ ಹೀಗಿರ್ಬೇಕು. ಅದೇ ಬಿಟ್ಬಿಟ್ಟು ಇಷ್ಟೇಷ್ಟು ರೈಸು, ಇಷ್ಟೇಷ್ಟು ದಾಲು, ಇಷ್ಟೇಷ್ಟು ತರಕಾರಿ ಬೇಯಿಸಿರೋದು ಹಂಗ್ ತಿಂದ್ರೆ ಈ ಮಸಲ್ ಇದೆಯಲ್ಲ ಇದು ಬಿಲ್ಡ್ ಆಗಲ್ಲ. ಅದು ಸುಮ್ಮನೆ ಸಪ್ಪಗೆ ಹಾಗೆ ಮನಗಿರುತ್ತೆ. ನಿಮ್ಮಂತೆ ಕ್ವಿಕ್ ಎನರ್ಜಿ ಬೇಕು, ಸುಸ್ತಾಗ್ಬಾರ್ದು ಅಂತ ಹೇಳಿದಾಗ ಹಿಂಗಿರ್ಬೇಕು ಮೀಲು ನಿಮ್ಗೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋ ಕಡೆ ನಾನು ಕಮೆಂಟ್ ಮಾಡಿ. ನೆಕ್ಸ್ಟ್ ವೆಜ್ ಅಲ್ಲಿ ಯಾವ ರೀತಿ ಡಯಟ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ಮೀಲ್ ರೆಡಿ ಮಾಡ್ಕೊಬರ್ತೀನಿ. ಥ್ಯಾಂಕ್ ಯು.